ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸೇರಿಸೋಣ. 1 ಚಿಟಿಕೆ ಅರಿಶಿಣದ ಪುಡಿ ಸೇರಿಸಿ ಚೆನ್ನಾಗಿ ಬಾಡಿಸೋಣ. ಈಗ 1 ಚಮಚ ಧನಿಯಾ ಪುಡಿಯನ್ನು ನಾವು ಸೇರಿಸೋಣ. ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಿಟ್ಕೊಳ್ಳೋಣ. ಈಗ ಅದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂಥ ಒಣಮೆಣಸಿನಕಾಯಿಯನ್ನು ನಾವು ಸೇರಿಸೋಣ. ಅದನ್ನು ಕೂಡ ಮಸಾಲೆಯೊಂದಿಗೆ ಸೇರಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾವು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸೋಣ. ಟೊಮೆಟೊ ಹಣ್ಣು ಚೆನ್ನಾಗಿ ಬಾಡಿದ ಕೂಡಲೇ ನಾವು ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪುಡಿಯನ್ನು ಸೇರಿಸೋಣ. ಇಟ್ಕೊಂಡಂತಹ ಚಿಕನನ್ನು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ನಾವು ಈಗ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ರುಚಿಗೆ ತಕ್ಕಷ್ಟು ಬೇಕಾದಂತಹ ಉಪ್ಪನ್ನು ನಾವು ಸೇರಿಸೋಣ. ಈಗ ಬೇಯಲಿಕ್ಕೆ ಅಗತ್ಯವಾದಂಥ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕಾಗಿ ಬಿಡೋಣ. ಒಂದು ಲಿಡ್ಡನ್ನು ಮುಚ್ಚಿ 10ರಿಂದ 15 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸೋಣ.